ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 21. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಹಿ ಧರ್ಮಂ ಅನುಪ್ರಪನ್ನಾ ಗಥಾಗಥಂ ಕಾಮ ಲಭಂತೆ. ಅನುವಾದ: ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಭಾವಾರ್ಥ: ಮೇಲಿನ ಲೋಕ ವಿಭವಗಳಿಗೆ ಏರಿದವನು ಇನ್ನೂ ದೀರ್ಘವಾದ ಆಯಸ್ಸನ್ನು, ಇಂದ್ರಿಯ ಸುಖಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತ್ತಾನೆ. ಆದರೆ ಅಲ್ಲಿ ಶಾಶ್ವತವಾಗಿ ಉಳಿಯಲು ಅವನಿಗೆ ಅನುಮತಿ ದೊರೆಯುವುದಿಲ್ಲ. ಪುಣ್ಯ ಕಾರ್ಯಗಳ ಫಲಗಳನ್ನು ಮುಗಿಸಿದ ನಂತರ ಅವನನ್ನು ಭೂಮಿಗೆ ಮತ್ತೆ ಕಳುಹಿಸಲಾಗುತ್ತದೆ. ವೇದಾಂತ ಸೂತ್ರದಲ್ಲಿ ಸೂಚಿಸಿರುವಂತೆ ಆತನು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವುದಿಲ್ಲ. ಜನ್ಮಾದಸ್ಯ ಯತಃ. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಎಲ್ಲ ಕಾರಣಗಳ ಕಾರಣನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದವನು ಬದುಕಿನ ಕಟ್ಟಕಡೆಯ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ದಿಕ್ಕು ತೋರದವನಾಗುತ್ತಾನೆ. ಆದುದರಿಂದ ಒಮ್ಮೊಮ್ಮೆ ಮೇಲಕ್ಕೆ ಹೋಗಿ ಒಮ್ಮೊಮ್ಮೆ ಕೆಳಕ್ಕೆ ಬರುವ ತಿರುಗು ಚಕ್ರದಲ್ಲಿ ಕುಳಿತವನಂತೆ ಮತ್ತೆ ಮತ್ತೆ ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಕೆಳಕ್ಕೆ ಬರುವ ನಿಯತ ಕ್ರಮಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಇದರ ಭಾವಾರ್ಥವೆಂದರೆ ಮತ್ತೆ ಕೆಳಕ್ಕೆ ಬರುವ ಸಾಧ್ಯತೆಯೇ ಇಲ್ಲದ ಆಧ್ಯಾತ್ಮಿಕ ಲೋಕಕ್ಕೆ ಆತನು ಏರುವುದಿಲ್ಲ. ಅದರ ಬದಲು ಊರ್ಧ್ವಲೋಕ, ಅಧೋಲೋಕಗಳ ವ್ಯೂಹಗಳಲ್ಲಿ ಹುಟ್ಟು ಸಾವುಗಳ ಚಕ್ರದಲ್ಲಿ ಸುತ್ತುತ್ತಾನೆ ಅಷ್ಟೇ. ಶಾಶ್ವತವಾದ ಜ್ಞಾನಾನಂದವನ್ನು ಸವಿಯುತ್ತಾ ಈ ಕಷ್ಟದ ಐಹಿಕ ಜನ್ಮಕ್ಕೆ ಬಾರದೆಯೇ ಇರಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ನಾನು ನಿನ್ನೆ ಹೇಳಿದಾಗೆ ಇಂದಿನ ಶ್ಲೋಕದ ತಾತ್ಪರ್ಯ ಕೂಡ ಇಲ್ಲಿ ಬರುತ್ತೆ. ಅಂದರೆ ಇಂದಿನ ಶ್ಲೋಕದಲ್ಲಿ ಸ್ವರ್ಗಲೋಕಕ್ಕೆ ಹೋದವರು ಯಾವ ರೀತಿ ಇಂದ್ರಿಯ ಸುಖನ ಪಡೀಬೋದು ಅನ್ನೋದನ್ನು ಭಗವಂತ ವರ್ಣನೆ ಮಾಡಿದ್ದ. ನಂತರ ಈ ಶ್ಲೋಕದಲ್ಲಿ ನಾವು ಏನು ಪುಣ್ಯನ ಸಂಪಾದನೆ ಮಾಡ್ಕೊಳ್ತೀವಿ, ಅಂದರೆ ಈ ಜನ್ಮದಲ್ಲಿ ನಾನು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿ ಅಥವಾ ಯಜ್ಞಗಳನ್ನು ಮಾಡಿ ಅಪಾರವಾದ ಸಂಪತ್ತನ್ನು ನಾನು ತ್ಯಾಗ ಮಾಡಿದಾಗ ಮುಂದಿನ ಜನ್ಮದಲ್ಲಿ ನನಗೆ ಸ್ವರ್ಗಲೋಕಕ್ಕೆ ಹೋಗೋ ಅವಕಾಶಗಳು ಸಾಧ್ಯತೆ ಇರುತ್ತೆ. ಅಂದರೆ ಸ್ವರ್ಗಲೋಕಕ್ಕೆ ಹೋಗೋ ಉದ್ದೇಶ ಅಲ್ಲಿ ಇಂದ್ರಿಯ ತೃಪ್ತಿ ಲಕ್ಷಾಂತರ ಬಾರಿ ಹೆಚ್ಚಿನಷ್ಟು, ಅಂದರೆ ಈ ಲೋಕದಲ್ಲಿ ನಾನು ಏನು ಸಂತೋಷ ಸುಖ ಅಂತ ನಾನು ಅನುಭವಿಸ್ತಾ ಇದ್ದೆ, ಸಾಮಾನ್ಯವಾಗಿ ಒಬ್ಬ ಕೋಟ್ಯಾಧಿಪತಿ ಯಾವ ರೀತಿ ಜೀವನ ನಡೆಸ್ತಾ ಇರ್ತಾನೆ ಅದಕ್ಕೆ ಲಕ್ಷ ಬಾರಿ ಮಲ್ಟಿಪ್ಲೈ ಮಾಡಿದ್ರೆ, ಅಂದರೆ ಗುಣಾಕಾರ ಮಾಡಿದಾಗ ಅದು ಎಷ್ಟು ಸೌಲಭ್ಯಗಳು ಇರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೋದು. ಸಾಮಾನ್ಯವಾಗಿ ಒಂದು ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಒಬ್ಬ ಅತಿ ದೊಡ್ಡ ಆಗರ್ಭ ಶ್ರೀಮಂತನ ಜೀವನ ಶೈಲಿಯನ್ನು ನೋಡಿದಾಗ ಭಾಳಷ್ಟು ವ್ಯತ್ಯಾಸ ಕಾಣುತ್ತೆ. ಅದೇ ರೀತಿ ಈ ಐಹಿಕ ಲೋಕದಲ್ಲಿ, ಅದು ಆಧ್ಯಾತ್ಮಿಕ ಲೋಕ ಅಲ್ಲ ನಾವು ಹೋಗ್ತಾ ಇರ್ತಕ್ಕಂಥದ್ದು, ಜನರ ಲೋಕ ಇರ್ಬೋದು, ತಪೋಲೋಕ ಇರ್ಬೋದು, ಊರ್ಧ್ವ ಲೋಕ ಏನಪ್ಪ ಅಂದರೆ ಅದು ಕೂಡ ಐಹಿಕ ಲೋಕನೇ. ಆದರೆ ಅಲ್ಲಿ ಸೌಕರ್ಯ, ಸಂಪತ್ತು ಮತ್ತು ಅಲ್ಲಿ ಆಯಸ್ಸು, ಅಲ್ಲಿರ್ತಕ್ಕಂಥ ಸುಂದರವಾದ ತಾಣಗಳನ್ನು ನೋಡೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾವು ಏನು ಈ ಲೋಕದಲ್ಲಿ ನಾವು ಏನು ಸಂತೋಷ ಸುಖ ಅಂತ ನಾವು ಅನುಭವಿಸಿದ್ದೀವಿ ಅದಕ್ಕಿಂತ ಲಕ್ಷಾಂತರ ಬಾರಿ ಹೆಚ್ಚಿನ ಸುಖ ಸಂತೋಷನ ನೋಡ್ಬೋದು ನಮ್ಮ ಇಂದ್ರಿಯ ತೃಪ್ತಿಯನ್ನು ಪಡೆಯೋದಕ್ಕೆ. ಆದರೆ ಅಲ್ಲಿ ನಮ್ಮ ಪುಣ್ಯದ ಫಲ, ಅಂದರೆ ನಾವು ತೊಗೊಂಡೋಗಿರ್ತಕ್ಕಂಥ ದುಡ್ಡು ಪೂರ್ತಿ ಖಾಲಿ ಆದಮೇಲೆ ನಮ್ಮ ಹತ್ರ ಖರ್ಚು ಮಾಡೋದಕ್ಕೆ ದುಡ್ಡು ಇರೋದಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರು ನಾವು ಯುರೋಪ್ ಟೂರ್ ಅಂತ ಏನಾದ್ರು ಹೋದಾಗ 1 ತಿಂಗಳ ಕಾಲ ಪಾಶ್ಚಾತ್ಯ ದೇಶಕ್ಕೆ ನಾವು ಹೊರಗಡೆ ಹೋದಾಗ ನಾವು ಏನು ದುಡ್ಡು ಕೊಟ್ಟಿರ್ತೀವಿ ಆ ದುಡ್ಡಿನ ಪ್ರಕಾರವಾಗಿ ಆ ಟ್ರಾವೆಲ್ ಏಜೆಂಟು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, 1 ತಿಂಗಳ ಕಾಲ ಸುತ್ತಿಸ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಬಂದು ಬಿಟ್ಬಿಡ್ತಾನೆ. ಅದೇ ರೀತಿ ನಾವು ಊರ್ಧ್ವ ಲೋಕಕ್ಕೆ ಹೋದಾಗ, ಸ್ವರ್ಗಲೋಕ ಇರ್ಬೋದು, ಇಂದ್ರಲೋಕ ಇರ್ಬೋದು, ಚಂದ್ರಲೋಕ ಇರ್ಬೋದು, ಮಹರ್ಲೋಕ ಇರ್ಬೋದು, ಆ ಲೋಕಕ್ಕೆ ಹೋದಾಗ
ನಾನು ಏನು ಪುಣ್ಯನ ಸಂಪಾದನೆ ಮಾಡಿಕೊಂಡಿದ್ದೆ ಆ ಪುಣ್ಯ ಕರಗೋವರೆಗೂ, ಅಂದರೆ ಪುಣ್ಯದ ಫಲ ಅಲ್ಲಿ ಖರ್ಚಾಗೋವರೆಗೂ ನಾನು ಅಲ್ಲಿಡ್ತೀನಿ. ನಂತರ ಮತ್ತೆ ಈ ಲೋಕಕ್ಕೆ, ಅಂದರೆ ಮಧ್ಯ ಲೋಕಕ್ಕೆ ಮತ್ತೆ ವಾಪಸ್ ಬರಲೇಬೇಕಾಗತ್ತೆ. ಮತ್ತು ಬರೋ ಕಾರಣ ಅಥವಾ ಬರೋದಕ್ಕೆ ಅವಕಾಶ ಯಾತಕ್ಕಾಗತ್ತೆ ಅಂದರೆ, ನಾನು ಪಡ್ಕೊಂಡಿರ್ತಕ್ಕಂಥ ಸುಖ ಸಂತೋಷ, ಅಂದರೆ ಪುಣ್ಯದ ಕಾರ್ಯಗಳು ಖಾಲಿ ಆದಾಗ ಮತ್ತೆ ನನ್ನನ್ನು ಇಲ್ಲಿಗೆ ಕಳಿಸ್ತಾರೆ. ಅದಕ್ಕೆ ಇಲ್ಲಿ ಅನುವಾದದಲ್ಲಿ ಕೇವಲ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಏನು ಮಾಡ್ತಾರೆ ಅಂದರೆ, ಮತ್ತೆ ಮತ್ತೆ ಹುಟ್ಟಿ ಸಾಯುವುದು ಅಷ್ಟನ್ನೇ ಸಾಧಿಸುತ್ತಾರೆ. ಅಂದರೆ ಮತ್ತೆ ಇನ್ನೊಂದು ಜನ್ಮ ತಗೋಬೇಕಾಗತ್ತೆ. ಮೇಲಿನ ಲೋಕಗಳಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದರೂ ಕೂಡ ಆ ಲೋಕದಲ್ಲಿ ನಾವು ಎಲ್ಲಿವರೆಗೂ ನಮ್ಮ ಪುಣ್ಯ ಸಂಪಾದನೆ ಮುಗಿದ ನಂತರ ಕೆಳಗಿನ ಲೋಕಕ್ಕೆ ನಾವು ಬರಬೇಕಾಗತ್ತೋ, ಅದೇ ರೀತಿ ಈ ಲೋಕದಲ್ಲಿ ಕೂಡ ನಾವು ಎಷ್ಟು ದಿವಸಗಳ ಕಾಲ ಇರಬೇಕಾಗತ್ತೋ ಅಷ್ಟು ದಿವಸಗಳ ಕಾಲ ಇದ್ದು ನಂತರ ಈ ದೇಹನ ನಾವು ತ್ಯಾಗ ಮಾಡಬೇಕಾಗತ್ತೆ. ಅಂದರೆ ತ್ಯಾಗ ಅಂದರೆ ಸಾವನ್ನು ನಾವು ಪಡ್ಕೋಬೇಕಾಗತ್ತೆ. ಸತ್ತ ಮೇಲೆ ಮತ್ತೆ ನನ್ನ ಕರ್ಮಾನುಸಾರವಾಗಿ ಮತ್ತೆ ಇನ್ನೊಂದು ದೇಹ ನನಗೆ ಸಿದ್ಧ ಆಗತ್ತೆ, ಆ ದೇಹನ ನಾನು ಪ್ರವೇಶ ಮಾಡ್ತೀನಿ. ಅದಕ್ಕೆ ಹುಟ್ಟು ಸಾವು ಪುನರಾವರ್ತನೆ ಆಗ್ತಾ ಇರತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅನುವಾದದಲ್ಲಿ. ನಂತರ ಮೇಲಿನ ಲೋಕಕ್ಕೆ ಹೋದರೆ ನಮಗೆ ದೀರ್ಘಾಯುಸ್ಸು ಸಿಗ್ಬೋದು, ಇಂದ್ರಿಯ ಸುಖಕ್ಕೆ ಸಾಕಷ್ಟು ಸೌಲಭ್ಯ ಇರ್ಬೋದು, ಆದರೆ ಅಲ್ಲಿ ಶಾಶ್ವತವಾಗಿ ನಮಗೆ ಅನುಮತಿ ಇಲ್ಲ ಇರೋದಕ್ಕೆ. ಯಾವುದೇ ಊರ್ಧ್ವ ಲೋಕಕ್ಕೆ ನಾವು ಮೇಲ್ಗಡೆ ಲೋಕಕ್ಕೆ ಹೋದರೆ ಅಲ್ಲಿ ನಮಗೆ ಶಾಶ್ವತವಾಗಿ ನಮಗೆ ಅಲ್ಲಿ ಇರೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ನಾವು ಪುಣ್ಯ ಕಾರ್ಯಗಳು ಫಲಗಳನ್ನು ನಾವು ಪಡ್ಕೊಂಡಿರ್ತೀವಿ, ಅದು ಮುಗಿದ ನಂತರ ಮತ್ತೆ ಭೂಮಿಗೆ ಮತ್ತೆ ಕಳಿಸ್ಬಿಡ್ತಾರೆ ಅವರು. ಆದರೆ ವೇದಾಂತ ಸೂತ್ರದಲ್ಲಿ ನಾವು ಏನು ಶ್ರೀಮದ್ ಭಾಗವತದ 1ನೇ ಶ್ಲೋಕದಲ್ಲಿ ನಾವು ಏನು ಜನ್ಮಾದಸ್ಯ ಯಥಾ ಅಂತ ನಾವು ಏನು ಕೇಳಿದ್ದೀವಿ, ಅದರ ಬಗ್ಗೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ, ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಅದರ ಬಗ್ಗೆ ಒಂದು ಸಾಲಿನಷ್ಟು ಜನ್ಮಾದಸ್ಯ ಯಥಾ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಕಾರಣಗಳ ಕಾರಣ ಆದಂಥ ಕೃಷ್ಣನನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಐಹಿಕ ಇಂದ್ರಿಯ ಸುಖಕ್ಕೋಸ್ಕರ ನಾವು ಉನ್ನತ ಲೋಕಕ್ಕೆ ಹೋಗಿ ನಂತರ ಈ ತಿರುಗು ಚಕ್ರ ಅಂತ ಏನು ಹೇಳ್ತಾರೆ ಅಂದರೆ, ಈ ಮೆರಿ ಗೋ ರೌಂಡ್ಸ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ನಾವು ಸಾಮಾನ್ಯವಾಗಿ ಎಲ್ಲಾದರೂ ಏನು ಪ್ರದರ್ಶನ ಮಾಡ್ತಾ ಇರ್ತಾರೆ ನೋಡಿ, ಒಂದು ಎಕ್ಸಿಬಿಷನ್ ಅಂತ ಇಟ್ಟಿರ್ತಾರೆ, ಅದರಲ್ಲಿ ಮಕ್ಕಳೆಲ್ಲ ಈ ಮೆರಿ ಗೋ ರೌಂಡ್ ಅಂದರೆ ಕೆಳಗಡೆ ಕೂತ್ಕೊಂಡು ಅದು ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಈಗ ಸುತ್ತಾ ಇರುತ್ತೆ. ಆ ರೀತಿ ಜಾಗದಲ್ಲಿ ನಾವು ಕೂತ್ಕೊಂಡಾಗ ಏನು ಅನುಭವ ಆಗುತ್ತೆ ಅಂದರೆ, ಮೇಲಕ್ಕೆ ಹೋದಾಗ ನಮಗೆ ಒಂಥರ ಆನಂದ ಆಗುತ್ತೆ. ನಂತರ ಅದು ಕೆಳಗಡೆ ಇಳಿಯುವಾಗ ಒಂದು ರೀತಿ ಭಯ ಕೂಡ ಆಗುತ್ತೆ. ಅಂದರೆ ಕೆಳಗಡೆ ಹೋಗ್ತಾ ಇರ್ತೀವಿ, ಮೇಲೆ ಹೋಗ್ತಾ ಇರ್ತೀವಿ, ಮೇಲಿಂದ ಕೆಳಗೆ ಬರ್ತೀವಿ, ಕೆಳಗಿಂದ ಮೇಲೆ ಹೋಗ್ತಾ ಇರ್ತೀವಿ. ಇದೇನಂದರೆ ಸುತ್ತತಾನೆ ಇರ್ತೀವಿ. ಅದೇ ರೀತಿ ನಾವು ಈ ಜನ್ಮ ಮೃತ್ಯು ಅಂತ ಏನಿದೆ, ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ನಾವು ಸುಳಿದಾಡ್ತಾ ಇರ್ತೀವಿ. ಅಂದರೆ ಒಂದು ಚಕ್ರದಲ್ಲಿ ಇರ್ತೀವಿ ಅಂದರೆ ಕೆಳಗಡೆ ಬರ್ತೀವಿ, ಮೇಲೆ ಹೋಗ್ತೀವಿ, ಮೇಲಿಂದ ಕೆಳಗೆ ಬರ್ತೀವಿ, ಮೇಲೆ ಹೋಗ್ತೀವಿ. ಈ ರೀತಿ ಇದನ್ನು ತಪ್ಪಿಸೋದು ಹೇಗೆ ಅಂತ ತಿಳ್ಕೊಳ್ಳೋದೇ ನಿಜವಾದ ಮಾನವ ಜೀವನದ ಕರ್ತವ್ಯ. ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದಕ್ಕೆ ಪರಿಹಾರ ಕಂಡ್ಕೋಬೋದು. ಅದು ಆದ ಕಾರಣ ನಾವು ಎಲ್ಲಿ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ, ಎಲ್ಲಿ ನಮಗೆ ಹುಟ್ಟು ಸಾವುಗಳ ಭಯ ಇಲ್ಲ, ಅಂಥ ಜಾಗಕ್ಕೆ ಹೋಗೋದಕ್ಕೆ ನಾವು ಮೇಲ್ಗಡೆ ಹೋಗಬೇಕು ಅಥವಾ ಕೆಳಗಡೆ ಹೋಗ್ಬೇಕು ಅಥವಾ ಎಲ್ಲಿ ಹೋದರೆ ನಾವು ವಾಪಸ್ ಬರಬಾರ್ದು, ಅಂಥ ಜಾಗನ ನಾವು ಹೋಗೋದಕ್ಕೆ ಆಸೆ ಪಡೋದಾದರೆ ಅದಕ್ಕೂ ಕೂಡ ದಾರಿ ಇದೆ. ಅದರಲ್ಲೂ ಮುಖ್ಯವಾಗಿ ಶಾಶ್ವತವಾದ ಜ್ಞಾನಾನಂದವನ್ನು ಸವಿತ ಈ ಕಷ್ಟದ ಐಕ ಜನ್ಮಕ್ಕೆ ಬಾರದೇ ಇರಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ ಅಂತ ಭಾವಾರ್ಥನ ಮುಕ್ತಾಯ ಮಾಡಿದ್ದಾರೆ ಪ್ರಭುಪಾದರು. ಅಂದರೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನ ಮತ್ತು ತ್ರಿವಿಧ ಕ್ಲೇಶಗಳು ತಾಪತ್ರಯಗಳು ಎಲ್ಲ ಇರ್ತಕ್ಕಂಥ ಈ ದುಃಖಾಲಯದಲ್ಲಿ ನಾವು ಎಲ್ಲಿವರೆಗೂ ಇರ್ತೀವೋ, ಎಲ್ಲಿವರೆಗೂ ನಾವು ಪುಣ್ಯನ ಸಂಪಾದನೆ ಮಾಡಿಕೊಂಡು ಮೇಲ್ಗಡೆ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಕಾಲ ಸಂತೋಷವಾಗಿ ಆನಂದಮಯವಾಗಿದ್ದು ಮತ್ತೆ ಇಲ್ಲಿಗೆ ಬರ್ತೀವಿ. ನಂತರ ಮತ್ತೊಂದು ಶರೀರ ಈ ರೀತಿ ಬದಲಾವಣೆ ಆಗ್ತಾನೇ ಇರುತ್ತೆ, ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ಆದರೆ ಎಲ್ಲಿ ಹೋದರೆ ನಮಗೆ ಶಾಶ್ವತವಾದ ಶರೀರ, ಶಾಶ್ವತವಾದ ಸುಖ ಸಂತೋಷ ಆನಂದ ಎಲ್ಲಿ ಸಿಗತ್ತೆ, ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಮಾತ್ರ ನಮಗೆ ಆ ಅನುಭವ ಆಗತ್ತೆ. ಸೊ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಲೋಕಕ್ಕೆ. ಈ ಐಹಿಕ ಲೋಕದಲ್ಲಿ ಊರ್ಧ್ವ ಲೋಕಕ್ಕೆ ಹೋಗಲಿ, ಜನರ ಲೋಕಕ್ಕೆ ಹೋಗಲಿ, ಮಹಾಲೋಕಕ್ಕೆ ಹೋಗಲಿ, ಯಾವುದೇ ಲೋಕಕ್ಕೆ ಹೋದರೂ ಕೂಡ ಲಕ್ಷಾಂತರ ಬಾರಿ ನಾವು ಏನು ಈ ಲೋಕದಲ್ಲಿ ಅನುಭವಿಸಿರ್ತಕ್ಕಂಥ ಸುಖ ಸಂತೋಷ ಅದು ಅಷ್ಟೊಂದು ಉನ್ನತ ರೀತಿಯಲ್ಲಿ ನಮಗೆ ಸಿಕ್ಕಿದ್ರೂ ಕೂಡ ಅಲ್ಲಿಂದ ಮತ್ತೆ ನಾವು ಇಲ್ಲಿಗೆ ಬರಬೇಕಾಗತ್ತೆ. ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ನಾವು ಮತ್ತೊಂದು ಶರೀರನ ಪಡ್ಕೊಳ್ತಾನೆ ಇರ್ತೀವಿ. ಆದರೆ ಈ ತೊಂದರೆಯಿಂದ ಪರಿಹಾರ ಬೇಕು ಅಂತ ನಮ್ಗೆ ಅನಿಸಿದ್ರೆ ಅದು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನಂತರ ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅದರಿಂದ ಏನು ಪ್ರಯೋಜನ, ಅದರಿಂದ ಏನು ಲಾಭ ಅನ್ನೋದು ಕೂಡ ಇಲ್ಲಿ ಪ್ರಭುಪಾದರು ಮುಕ್ತಾಯ ಹಂತದಲ್ಲಿ ನಮಗೆ ಅದರ ಬಗ್ಗೆ ವರ್ಣನೆ ಮಾಡಿದ್ದಾರೆ.
ನಂತರ ಮುಂದಿನ ಶ್ಲೋಕ ಬಹಳ ಮುಖ್ಯವಾದದ್ದು. ಅದರಲ್ಲೂ ಎಲ್ಲರೂ ಈ ಶ್ಲೋಕನ ಹೇಳ್ತಾ ಇರ್ತಾರೆ. ಯಾಕಂದರೆ ಭಗವಂತ ನಮಗೆ ಏನು ಬೇಕೋ ಅದನ್ನು ಕೊಡ್ತಾನೆ, ಅಥವಾ ನಮ್ಮಲ್ಲಿ ಏನಿದೆಯೋ ಅದನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ, ಯೋಗಕ್ಷೇಮ ಯಾವ ರೀತಿ ನೋಡ್ಕೊಳ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.